ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಏನು ಚುನಾವಣೆಗಳು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅಗತ್ಯ. ಚುನಾಯಿತ ಪ್ರತಿನಿಧಿಗಳಿಂದ ಲೋಕಸಭಾ, ವಿಧಾನಸಭಾ, ಸ್ಥಳೀಯ ಸಂಸ್ಥೆಗಳೆಲ್ಲವೂ ಚುನಾಯಿತ ಪ್ರತಿನಿಧಿಗಳಿಂದ, ಜನರಿಂದ ಆಯ್ಕೆ ಪಟ್ಟವರಿಂದ ಆಳಲ್ಪಡುತ್ತವೆ, ಅಧಿಕಾರವನ್ನ ಮಾಡಲ್ಪಡುತ್ತವೆ ಎನ್ನುವಂತಹ ಒಂದು ಸಂವಿಧಾನವಾದಂತಹ ಹಕ್ಕು ಏನಿದೆ, ಆ ಹಕ್ಕು ಚಲಾವಣೆ ಆಗ್ತಾ ಇದೆ. ಬಹುತೇಕ ಇವತ್ತು ನಾನು ಮಾತಾಡೋದಕ್ಕೆ ಹೊರಟಿರುವಂತಹ ವಿಷಯ ಸಹಕಾರ ಸಂಘಗಳ ಬಗ್ಗೆ. ಏನ್ ನಾವು ಸೊಸೈಟಿಗಳು, ಸಹಕಾರ ಸಂಘ ಅಂತ ಕರಿತೀವಿ, ಆ ಸಹಕಾರ ಸಂಘಗಳ ಆಡಳಿತ ಮಂಡಳಿಯ ಬಗ್ಗೆ ಇವತ್ತು ನಾನು ಮಾತನಾಡೋದಕ್ಕೆ ಹೊರಟಿರುವಂತಹ ವಿಷಯ. ವಿಶೇಷವಾಗಿ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಅಂದಾಜು 19 ಸಹಕಾರ ಸಂಘಗಳಿಗೆ ಚುನಾವಣೆ ಈಗಾಗಲೇ ನಿಗದಿಗೊಂಡಿದೆ. ಬಹುತೇಕ ಡಿಸೆಂಬರ್ 15ರಿಂದ ನಾಮಪತ್ರ ಸಲ್ಲಿಕೆ ಕಾರ್ಯ ಆರಂಭಗೊಳ್ಳಬಹುದು. ಡಿಸೆಂಬರ್ 29ಕ್ಕೆ ಚುನಾವಣೆ ನಡೀಬಹುದು ಎನ್ನುವಂತಹದ್ದು ನಿಖರವಾದಂತಹ ದಿನಾಂಕ ಅಲ್ಲದೆ ಇದ್ರೂ ಕೂಡ ಏನ್ ನೋಟಿಫಿಕೇಶನ್ ಇನ್ನೂ ಅನೌನ್ಸ್ ಆಗಿಲ್ಲ, ಆದ್ರೂ ಕೂಡ ಬಹುತೇಕ ಖಚಿತ ಮಾಹಿತಿಯ ಪ್ರಕಾರ ಡಿಸೆಂಬರ್ 14-15ರಿಂದ ನಾಮಪತ್ರ ಸಲ್ಲಿಕೆ ಆರಂಭಗೊಳ್ಳುತ್ತೆ. 29ರಂದು ಚುನಾವಣೆ ನಡೆಯುತ್ತೆ ಎನ್ನುವಂತಹದ್ದು ಮಾಹಿತಿ ಮೂಲಗಳಿಂದ ತಿಳಿದು ಬಂದಂತಹ ಮಾಹಿತಿ. ಏನು 19 ಸಹಕಾರ ಸಂಘಗಳಿವೆ ಹೂವಿನಡಗಲಿ ತಾಲೂಕಿನಲ್ಲಿ. ಆ ಹೂವಿನಡಗಲಿ ತಾಲೂಕಿನ 19 ಸಹಕಾರ ಸಂಘಗಳ ಚುನಾವಣೆ ಬಹುತೇಕ ಕಾವೇರಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ವಿಶೇಷವಾಗಿ ಪಟ್ಟಣದಲ್ಲಿರುವಂತಹ RSSN ಹಿಂದಿನ ಏನೊಂದು ರೈತ ಸಹಕಾರ ಸಂಘ ಇತ್ತು, ರೈತರ ಸಹಕಾರ ಸಂಘ ಇತ್ತು. ಇವತ್ತದು ವಿವಿಧೋದ್ದೇಶ ಗ್ರಾಮೀಣ, ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘವಾಗಿ ಬದಲಾಗಿದೆ. ಪದನಾಮ ಬದಲಾವಣೆಯಾಗಿದೆ. ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಎನ್ನುವಂತಹ ಹೆಡ್ಲೈನ್ ಏನಾದ್ರೂ ಪದನಾಮ ಬದಲಾವಣೆ ಆಗಿದೆ, ಹೆಸರು ಬದಲಾವಣೆ ಆಗಿದೆ. RSSN ಸಹಕಾರ ಸಂಘ ಏನಿತ್ತು ಅದು ಇವತ್ತು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಅಂತ ಆಗಿದೆ. ಇದರ ಒಂದು ಚುನಾವಣೆ ಆರಂಭಗೊಂಡಿದೆ. ಅದೆಷ್ಟರ ಮಟ್ಟಿಗೆ ಕಾವೇರಿದೆ ಅಂತ ಹೇಳಿದ್ರೆ, ರಜೆಯ ದಿನಗಳಲ್ಲಿ ಕೂಡ ಅಲ್ಲಿನ ನೌಕರರಿಗೆ ಪುರುಷೊತ್ತಿಲ್ಲ. ನಿನ್ನೆ ಶನಿವಾರ, ಇವತ್ತು ಭಾನುವಾರ ಆದ್ರೂ ಕೂಡ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಚೇರಿಯಲ್ಲಿ, ಸಹಕಾರ ಸಂಘದ ಕಚೇರಿಯಲ್ಲಿ. ಶಾಸ್ತ್ರಿ ವೃತ್ತದ ಪಕ್ಕದಲ್ಲಿರುವಂತಹ ಒಂದು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಕಚೇರಿ ಏನಿದೆ, ಆ ಕಚೇರಿಯಲ್ಲಿ ಕಾರ್ಯ ನಡೀತಾ ಇದೆ. ಕಚೇರಿಯ ಸಿಬ್ಬಂದಿ ವರ್ಗ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಚುನಾವಣೆ ಕಾವೇರ್ತಾ ಇದೆ. ಏನು ಸೇರ್ದಾರರು ತಮ್ಮ ಸೇರನ್ನ ತುಂಬಿಸಿಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಸೇರ್ದಾರರಿಗೆ ಚುನಾವಣೆ ಇರೋದ್ರಿಂದ ಎಲ್ಲರೂ ಕೂಡ ಆಕಾಂಕ್ಷಿಗಳೇನಿದ್ದಾರೆ ಮತಗಳನ್ನ ಸೆಳೆಯುವುದಕ್ಕಾಗಿಯೇ ಅವರ ಸ್ವಲ್ಪ ಕೆಲವು ಅಭ್ಯರ್ಥಿಗಳು ಅವರದೇ ಆದಂತಹ ದುಡ್ಡನ್ನ ತುಂಬಿ ಮತವನ್ನ ಗಟ್ಟಿಗೊಳಿಸಿಕೊಳ್ತಾ ಇದ್ದಾರೆ. ಮತದಾರರನ್ನ ಮನ ಒಲಿಸುವಂತೆ ಮತದಾರರನ್ನ ಸೆಳೆಯುವಂತಹ ಕಾರ್ಯ ಕೂಡ ನಡೆದಿದೆ. ಇನ್ನು ಕೆಲವರು ಚುನಾವಣೆಯಲ್ಲಿ ನಾವು ಮತವನ್ನ ಚಲಾಯಿಸಬೇಕು, ಅದು ಒಂದು ಹಕ್ಕು, ಆ ಹಕ್ಕನ್ನ ನಾವು ಚಲಾಯಿಸಬೇಕು ಎನ್ನುವಂತವರು ತಾವೇ ಸ್ವತಃ ಸೇರ್ ಅಮೌಂಟ್ ಅನ್ನು ಕಟ್ಟಿ ಚುನಾವಣೆಗೆ ಎಲ್ಲ ಮತದಾನಕ್ಕೆ ಕ್ಲಿಯರ್ ಮಾಡಿಕೊಳ್ಳುವಂತಹ ಕಾರ್ಯ ಕೂಡ ಆರಂಭವಾಗಿದೆ. ಇದೊಂದು ಸಹಕಾರ ಸಂಘ ಅಂತ ಹೇಳಿದೆ. ಪವಿತ್ರವಾದಂತಹ ಕ್ಷೇತ್ರ ಸಹಕಾರ ಸಂಘ ಅನ್ನುವಂತಹದ್ದು ರಾಜಕೀಯೇತರವಾದಂತಹ ಒಂದು ಕ್ಷೇತ್ರ. ರಾಜಕೀಯದ ಸೋಂಕು, ರಾಜಕೀಯದ ಕಲುಷಿತವಾದಂತಹ ವಾತಾವರಣ ಇರಬಾರದು ಸಹಕಾರ ಸಂಘದಲ್ಲಿ ಎನ್ನುವಂತಹ ಉದ್ದೇಶ ಹಿಂದಿನಿಂದಲೂ ಕೂಡ ಇತ್ತು. ಇಲ್ಲಿ ರಾಜಕಾರಣಿಗಳ ಎಂಟ್ರಿ ಇರಲಿಲ್ಲ. ಸಹಕಾರ, ಪರಸ್ಪರ ರೈತರು, ಅಲ್ಲಿರುವಂತಹ ಸೇರ್ದಾರರು, ಅಲ್ಲಿಂದ ವ್ಯವಹಾರ ವಹಿವಾಟುಗಳು, ರೈತರಿಗೆ ಅನುಕೂಲವಾಗುವಂತಹ ಎಲ್ಲ ವ್ಯವಹಾರ ವಹಿವಾಟುಗಳಿಗೆ ಕೂಡ ಅಲ್ಲಿ ಆದ್ಯತೆಯನ್ನ ನೀಡಲಾಗ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಇಲ್ಲಿ ಕೂಡ ರಾಜಕೀಯದ ಕಲುಷಿತ ವಾತಾವರಣ ಶುರುವಾಯಿತು. ರಾಜಕಾರಣಿಗಳು ಸಹಕಾರ ಸಂಘಕ್ಕೆ ಎಂಟ್ರಿ ಕೊಟ್ಟರು. ಇಂತಹ ಒಂದು ಕಲುಷಿತ ವಾತಾವರಣ ಇವತ್ತು ಯಾವ ಹಂತಕ್ಕೆ, ಯಾವ ಮಟ್ಟಕ್ಕೆ ತಲುಪಿದೆ ಅಂತ ಹೇಳೋದಾದ್ರೆ, ಇದೊಂದು ಸಾರ್ವತ್ರಿಕ ಚುನಾವಣೆಯ ಮಟ್ಟದಲ್ಲಿ ಎಲ್ಲ
ಆಸೆ ಆಮಿಷಗಳನ್ನ ಒಡ್ಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಜಕ್ಕೂ ಕೂಡ ದುರಂತದ ಸಂಗತಿ ಅಂತಾನೆ ಹೇಳಬಹುದು. ಅದರಲ್ಲೂ ವಿಶೇಷವಾಗಿ ನಾವೇನು RSSN ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಅಂತ ಹೇಳ್ತೀವಿ, ಈ ಸಂಘದ ಚುನಾವಣೆಯ ಒಂದು ಭರಾಟೆ ಪೈಪೋಟಿ ಅತ್ಯಂತ ಭರದಿಂದ ಸಾಗಿದೆ, ಬಿರುಸಿನಿಂದ ಸಾಗಿದೆ. ಆಕಾಂಕ್ಷಿಗಳು ಈಗಾಗಲೇ ತಮ್ಮೆಲ್ಲ ವೇದಿಕೆಗಳನ್ನ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ. ಮತದಾರರ ಪಟ್ಟಿಯನ್ನು ಈಗಾಗಲೇ ಪಡೆದುಕೊಂಡಿದ್ದಾರೆ. ಅಲ್ಲಿ ಯಾರ್ದು ಏನು ಲೋನ್ ಇದೆ, ಯಾವ್ದು ಬ್ಯಾಲೆನ್ಸ್ ಇದೆ, ಯಾವುದು ಬಾಕಿ ಇದೆ, ಯಾವುದು ಬೇಬಾಕಿ ಇದೆ, ಯಾರು ಸ್ಪರ್ಧೆ ಮಾಡಬೇಕು, ಅವರ ಏನೆಲ್ಲ ನಿಯಮಾವಳಿಗಳಿರಬೇಕು ಅದಕ್ಕೆ ಅನುಗುಣವಾಗಿ ಈಗಾಗಲೇ ಸಿದ್ಧತೆಗೊಳ್ತಾ ಇದೆ ವೇದಿಕೆ. ವಿಶೇಷವಾಗಿ ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿರುವಂತಹ ಒಂದು ಸಹಕಾರ ಸಂಘಕ್ಕೆ ಬಹಳಷ್ಟು ಪೈಪೋಟಿ ಇದೆ. ಚುನಾವಣೆ ನಡೀತಾ ಇದೆ. ಸಹಕಾರ ಸಂಘಗಳಂದ್ರೆ ಅದೇನೋ ಚುನಾವಣೆ ನಡಿಬೇಕಾದಂತಹದ್ದಲ್ಲ, ಸಹಕಾರ ಸಂಘಗಳಿಗೆ ಹೊಣೆಯಾಗಬೇಕಾದಂತಹದ್ದಲ್ಲ. ಸಮಾನ ಮನಸ್ಕರು ಸೇರಿ ಅಲ್ಲೇನು ಅಭಿವೃದ್ಧಿಯ ಹಿತ ದೃಷ್ಟಿಯಿಂದ ಹಿತಚಿಂತನೆಯಿಂದ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಸಹಕಾರ ಸಂಘದ ಸಂಸ್ಥೆಗಳನ್ನ ನಡೆಸುವಂತಹದ್ದು ಒಂದು ಪರಿಪಾಠ. ಆದ್ರೆ ಇವತ್ತದು ಉಳಿದಿಲ್ಲ ಸಹಕಾರ ಸಂಘ ಆಗಿ. ಅಲ್ಲಿಯೂ ಕೂಡ ರಾಜಕೀಯ ಒಂದು ಗಬ್ಬು ವಾಸನೆ ಬರ್ತಾ ಇದೆ. ರಾಜಕೀಯದ ಚಿಲ್ಲರೆ ಬುದ್ಧಿಗಳು, ರಾಜಕಾರಣದ ಎಲ್ಲ ತಂತ್ರಗಾರಿಕೆಗಳು ಎಲ್ಲವೂ ಕೂಡ ನಡೀತಾ ಇವೆ ಅಂತ ನಾನು ಆಗ್ಲೇ ಹೇಳಿದೆ. ಇಂತಹ ವಾತಾವರಣ ಸೃಷ್ಟಿಯಾಗಿದೆ. ಇಲ್ಲಿ ವಿಶೇಷವಾಗಿ ಏನು 2 ಬಾರಿ RSSN ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವತಿಯಿಂದ BDCC ಬ್ಯಾಂಕ್ ನಿರ್ದೇಶಕರಾಗಿ ಅಧಿಕಾರವನ್ನು ವಹಿಸಿಕೊಂಡಂತಹ ಚಿದಾನಂದ ವಕೀಲರು ಮತ್ತೆ ಚುನಾವಣಾ ಕಣಕ್ಕೆ ಸಿದ್ಧಗೊಂಡಿದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ BDCC ಬ್ಯಾಂಕ್ ನಿರ್ದೇಶಕರಾದಂತಹ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಆದಂತಹ P ವಿಜಯ್ ಕುಮಾರ್ ಅವರು ಕೂಡ ಚುನಾವಣೆ ಕಣಕ್ಕೆ ಸಿದ್ಧಗೊಂಡಿದ್ದಾರೆ. ಅದೇ ರೀತಿಯಾಗಿ ಏನು ಈಗಾಗಲೇ RSSN ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿರುವಂತಹ ಮಾಜಿ ಉಪಮುಖ್ಯಮಂತ್ರಿಗಳ ಮಗಳು ಆದಂತಹ ಸುಮಾ ವಿಜಯ್ ಕೂಡ ಚುನಾವಣೆಗೆ ಸಿದ್ಧಗೊಂಡಿದ್ದಾರೆ. ಚುನಾವಣೆ ಕಣ ಸಿದ್ಧಗೊಂಡಿದೆ. ಘಟಾನುಘಟಿಗಳು ಚುನಾವಣೆಯನ್ನು ಎದುರಿಸುತ್ತಿರೋದ್ರಿಂದ ಬಹಳಷ್ಟು ಪೈಪೋಟಿ ಇದೆ. ಅವ್ರ ಕಾಲ ಇವ್ರು ಎಳಿಬೇಕು, ಇವ್ರ ಕಾಲ ಅವ್ರು ಎಳಿಬೇಕು ಎನ್ನುವಂತಹ ಹುನ್ನಾರಗಳು ನಡೀತಾ ಇವೆ. ಇನ್ನು ಬಿಜೆಪಿಯಿಂದ ಒಂದು ಟೀಮ್ ಆಗುತ್ತೆ ಎನ್ನುವಂತಹದ್ದು ಕೂಡ ಮಾಹಿತಿ ಇದೆ. ಹಲವಾರು ಗುಂಪುಗಳು ಇಲ್ಲೇನೋ ಆಯ್ಕೆಗೊಳ್ಳಬೇಕಾದಂತಹ 12 ಜನರ ಗುಂಪುಗಾರಿಕೆ, ಅಲ್ಲಿ ಒಂದು ಗುಂಪನ್ನು ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಲಾಗುತ್ತೆ. ಇಂತಹ ಒಂದು ಸ್ಪರ್ಧೆ ಬಹಳಷ್ಟು ಚುರುಕುಗೊಂಡಿದೆ ಅಂತಾನೆ ಹೇಳ್ಬೋದು. ಏನು ಸುಮಾ ವಿಜಯ್, P ವಿಜಯ್ ಕುಮಾರ್ ಮತ್ತು ಐಗೋಳ್ ಚಿದಾನಂದ ವಕೀಲರೇನಿದ್ದಾರೆ BDCC ಬ್ಯಾಂಕ್ ನಿರ್ದೇಶಕರು, ಇವರಿಬ್ರು ಕೂಡ ಸುಮಾ ವಿಜಯ್ ರವರ ಸಮಾಂತರ ಶತ್ರುಗಳು. ಸಮಾಂತರ ಶತ್ರುಗಳ ಜೊತೆಗೆ ಸೆಣಸಾಟಕ್ಕೆ ಸಿದ್ಧಗೊಂಡಿದ್ದಾರೆ ಸುಮಾ ವಿಜಯ್. ಅವ್ರದ್ದು ಒಂದು ಗುಂಪು ಕಟ್ಟಿಕೊಳ್ತಾ ಇದ್ದಾರೆ. ಈ ಬಾರಿ ಮಾಜಿ ಸಚಿವರಾದಂತಹ PT ಪರಮೇಶ್ವರ್ ನಾಯ್ಕರೊಂದಿಗೆ ಕೈ ಜೋಡಿಸಿ ಸಹಕಾರ ಸಂಘದ ಚುನಾವಣೆಯಲ್ಲಿ ಐಗೋಳ್ ಚಿದಾನಂದ ವಕೀಲರನ್ನ ಹಣಿತಾರೆ ಸುಮಾ ವಿಜಯ್ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ವು ಕೆಲವೇ ದಿನಗಳ ಹಿಂದೆ. ಆದ್ರೆ ಇವತ್ತೇನು ವಿಜಯ್ ಕುಮಾರ್ ಅವರ ಎಂಟ್ರಿ ಕಾಂಗ್ರೆಸ್ಗೆ ಆಗಿದೆ. ಆ ಕಾಂಗ್ರೆಸ್ ವಿಜಯ್ ಕುಮಾರ್ ಎಂಟ್ರಿ ಕೊಟ್ಟಿದ್ದರಿಂದ ಈ ಒಂದು ಮೈತ್ರಿ ಮುರಿದು ಬಿದ್ದಿದೆ. PT ಪರಮೇಶ್ವರ್ ನಾಯ್ಕ್ ಮತ್ತು ಸುಮಾ ವಿಜಯ್ ಸೇರಿಕೊಂಡು ಐಗೋಳ್ ಚಿದಾನಂದ ವಕೀಲರವರನ್ನ ಹಣಿಯುವಂತಹ ಒಂದು ಕಾರ್ಯಕ್ರಮ ಇತ್ತು. ಆದ್ರೆ ಸುಮಾ ವಿಜಯ್ ಮತ್ತು P ವಿಜಯ್ ಕುಮಾರ್ ಅವರು ಸಮಾಂತರ ಶತ್ರುಗಳಾಗಿರುವುದರಿಂದ, ಸೆಣಸಾಟ ನಡೆದಿರುವುದರಿಂದ PT ಪರಮೇಶ್ವರ್ ನಾಯ್ಕರೊಂದಿಗೆ ಸುಮಾ ವಿಜಯ್ ಅವರ ಗುಂಪಿನೊಂದಿಗೆ ಕೈ ಜೋಡಿಸೋದಕ್ಕಾಗೋದಿಲ್ಲ. ಸಮಾನಾಂತರ ಏನು ಶತ್ರುಗಳ ಸೆಣಸಾಟಕ್ಕೆ ಸಿದ್ಧಗೊಂಡಿದ್ದಾರೆ ಸುಮಾ ವಿಜಯ್. ಚುನಾವಣೆ
ಭರ್ಜರಿಯಾಗಿ ಸಾಗ್ತಾ ಇದೆ. ಈಗಾಗಲೇ ಮತದಾರರ ಪಟ್ಟಿ, ಎಲ್ಲರ ಕೈಯಲ್ಲೂ ಕೂಡ ಮತದಾರರ ಪಟ್ಟಿ ಇದೆ, ಮತದಾರರ ಚೀಟಿಗಳಿವೆ, ಸೇರ್ ಅಮೌಂಟ್ ಜಮೆ ಆಗ್ತಾ ಇದೆ. ಕಾದ್ ನೋಡೋಣ. ಡಿಸೆಂಬರ್ 29ರಂದು ನಡೆಯುವಂತಹ ಒಂದು ಚುನಾವಣೆ ಏನಿದೆ, ಯಾವ ಗುಂಪು ಸೋಲುತ್ತೆ, ಯಾವ ಗುಂಪು ಗೆಲ್ಲುತ್ತೆ ಎನ್ನುವಂತಹದ್ದನ್ನ ಕಾದ್ ನೋಡೋಣ. ಈಗಾಗಲೇ 2 ಕೊಬ್ಬಿದ ಕುಳಗಳೇನಿದೆ, ಪಿ ವಿಜಯ್ ಕುಮಾರ್, ಐಗೋಳ್ ಚಿದಾನಂದ್ ಎನ್ನುವಂತಹ ಇಬ್ಬರು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರೇನಿದ್ದಾರೆ, ಅವರಿಬ್ಬರನ್ನು ಕೂಡ ಹಣಿಯುವಂತಹ ಒಂದು ತಂತ್ರ ಕುತಂತ್ರಗಳು ಕೂಡ ನಡೀತಾ ಇವೆ. ಕಾಲ, ಚುನಾವಣೆಯ ಸಮಯ ಹತ್ತಿರವಾದಂತ ಯಾವ ಹತ್ತಿರವಾದಂತೆಲ್ಲ ಯಾರು ಯಾರ ಜೊತೆಗೆ ಕೈ ಜೋಡಿಸ್ತಾರೆ, ಯಾರು ಯಾರನ್ನ ಹಣಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಲೆಕ್ಕಾಚಾರಗಳು ಕೂಡ ಇನ್ನು ನಡಿಬೇಕಾಗಿವೆ. ಇನ್ನು ಚುನಾವಣೆ ನಾಮಪತ್ರ ಸಲ್ಲಿಕೆಯಾಗಿ ಚುನಾವಣೆ ಸಮೀಪಿಸಿದಾಗ ಏನೆಲ್ಲ ಬೆಳವಣಿಗೆಗಳಾಗಬಹುದು, ಅದು ಕೂಡ ರಾಜಕಾರಣ ರಂಗ ಅಂತ ಹೇಳಿದೆ, ರಾಜಕೀಯ ಎಂಟ್ರಿಗೊಂಡಿದೆ ಅಂತ ಹೇಳಿದೆ. ರಾಜಕಾರಣದಲ್ಲಿ ಹೇಗೆ ಯಾರು ಶತ್ರುಗಳಲ್ಲ ಮಿತ್ರಗಳಲ್ಲ ಎನ್ನುವಂತಹ ಮಾತಿದೆ, ಅದು ಕೂಡ ಸಾಬೀತಾದ್ರೂ ಆಗಬಹುದು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಸುಮಾ ವಿಜಯ್ ಅವರಿಗೆ ಸಮಾನಾಂತರ ಶತ್ರುಗಳು ಇದೇನು ಪಿ ವಿಜಯ್ ಕುಮಾರ್ ಮತ್ತು ಐಗೋಳ್ ಚಿದಾನಂದ್ ವಕೀಲರು ಅಂತಾನೆ ಒಂದ್ ರೀತಿ ವಿಮರ್ಶೆಯನ್ನ ಮಾಡಲಾಗುತ್ತೆ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆಯನ್ನ. RSSN ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಚುನಾವಣೆ ಏನಿದೆ, ಆ ಚುನಾವಣೆ ಕಾವು ಇರ್ತಾ ಇದೆ.